ತಂಗಿ ನಿಮ್ಗೆ ಅಲ್ಲಿ ಆಕ್ಟ್ರೆಸ್ ಆಗಿದ್ದಾರೆ, ನೀವು ಇಲ್ಲಿ ಡ್ಯಾನ್ಸರ್ ಆಗಿ ನಿಮಗೆ ಮುಂದುವರಿಸ್ತಿದ್ದಾರೆ, ಇಬ್ರು ಅಕ್ಕ ತಂಗಿಯರು ಇಬ್ರು ಒಂದೇ ಕಲೆಯಲ್ಲಿ ಇದ್ದೀರಾ, ತುಂಬಾ ಸಂತೋಷ ಆಗುತ್ತೆ ಅಂತ ಹೇಳಿ ತುಂಬಾ ಜನ ಅಪ್ರಿಷಿಯೇಟ್ ಮಾಡ್ತಾರೆ ನನ್ಗೆ ಅಲ್ಲಿ US ಅಲ್ಲಿ. ಮುರುಗನ್ ಪಕ್ಕ ತಮಿಳ್ನಾಡು ಮುರುಗನ್ ಅವರು. ಸೋ ನೈಸ್. ಆವಾಗ ಎಲ್ಲ ರಿಕಲೆಕ್ಟ್ ಮಾಡ್ಕೊಳ್ಳೋದು, ಹಳೆ ಆಲ್ಬಮ್ಸ್ ಎಲ್ಲ ನೋಡಿ, ಅಯ್ಯೋ ಎಷ್ಟು ಚೆನ್ನಾಗಿ ನಾನು ಉದಯ ಟಿವಿನಲ್ಲಿ ಹಿಂಗೆ ಮಾಡ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಸಿನಿಮಾಗಳು ಮಾಡಿಕೊಂಡು ಅಲ್ಲಿ ಇಲ್ಲಿ ಶೋಸ್ಗಳು ಮಾಡಿಕೊಂಡು, ಯಾಕೆ ತಾನೇ ಅಮೇರಿಕಾ ಹುಡುಗನ ಸೆಲೆಕ್ಟ್ ಮಾಡ್ಕೊಂಡು ಬಂದೆ, ನಾನು ಬೆಂಗಳೂರಲ್ಲೇ ಯಾರನ್ನಾದ್ರೂ ಮಾಡ್ಕೊಂಡು ಇದು ನೋಡಿ ಇದು ಏನು ಲೈಫ್ ನಾವು ಇಲ್ಲಿರೋದು ಅಂತೇಳಿ ನನ್ನ ಗಂಡನ ಜೊತೆ ಒಂದ್ಸಲಿ ಕೂತ್ಕೊಂಡು ಮಾತಾಡಿದೆ. ನನ್ನ ಕೈಯಲ್ಲಿ ಆಗ್ತಾ ಅವ್ರು ಆವಾಗಲೇ ಆಲ್ರೆಡಿ 10 years ಆಗೋಗಿತ್ತು ಅವ್ರು ಅಲ್ಲಿ. ಅವ್ರು ಏನು ಹೇಳಿದ್ರು, ನೀನು ಹೋಗು, ನಿನ್ನ ಕೆರಿಯರ್ ಹೆಂಗೋಗುತ್ತೋ ನೋಡೋಣ, ನೀನಲ್ಲಿ ಸಕ್ಸಸ್ ಆದರೆ ನಾ ಬರ್ತೀನಿ. ಸೊ ಬಂದ್ಬಿಟ್ಟೆ. ಬಂದಾದ್ಮೇಲೆ ನನ್ನ ಕೆರಿಯರ್ ಇಲ್ಲಿ ಬಂದಿದ ತಕ್ಷಣ ಪಾಯಿಂಟ್ ಪರಿಮಳ ಅದು ಇದು ಅಂತ ಬ್ಯುಸಿ ಆಗಿಬಿಟ್ಟೆ. ಇವ್ರಿಗೆ ನಾನು ಹೇಳ್ತಾ ಇದ್ದೆ, ಬಂದ್ಬಿಡಿ ಇಲ್ಲಿ ನಮ್ಮ ಕೆರಿಯರ್ ಬಿಲ್ಡ್ ಮಾಡ್ಕೋಬೋದು ಬೆಂಗಳೂರಲ್ಲಿ, ಬಂದ್ಬಿಡಿ ಅಂದರೆ ಇವ್ರಿಗೆ ಒಂದು ಸೀರಿಯಲ್ನೆಲ್ಲ ನಂಬ್ಕೊಂಡೆಲ್ಲ ನಾನು ಬರೋಕ್ಕಾಗುತ್ತೆ ಇಷ್ಟು ದೊಡ್ಡ ಕೆಲಸ ಎಲ್ಲ ಬಿಟ್ಬಿಟ್ಟು ಅನ್ನು. ಅವ್ರಿಗೆ ಆಗ ಟೈಮ್ ಕರೆಕ್ಟಾಗೆ ಅವರ ತಂದೆ ಹೋಗ್ಬಿಟ್ರು. ಕಲಾವಿದರಾಗಿ ಇಲ್ಲಿದ್ದು ನಾವೊಂದು ಪ್ಯಾಂಪರ್ಡ್ ಲೈಫಲ್ಲಿ ಇರ್ತೀವಿ, ಎಲ್ಲರೂ ಪ್ರೀತಿಸ್ತಾರೆ. ಒಂದು ಪ್ರೊಡಕ್ಷನ್ ಹುಡುಗರಿಂದ ಹಿಡಿದು ಒಬ್ಬರು ಡೈರೆಕ್ಟರು, ಪ್ರೊಡ್ಯೂಸರು, ಇದನ್ನೆಲ್ಲವೂ ಬಿಟ್ಟು ಏನೂ ಇಲ್ಲದೆ ಇರೋರ್ತಾರೆ. ಅದೊಂದು ರಾಜ್ಕುಮಾರ್ ಅದಲ್ಲಿ ಒಂದು ಸಾಂಗ್ ಬರುತ್ತಲ್ಲ, ಎಲ್ಲ ಇದ್ದು ಏನೂ ಇಲ್ಲದ ಹಾಗೆ ಬದುಕಿರುವಂತ ಆ ಥರ ಬದುಕಲ್ಲಿ. ಹೌದು, ಎಷ್ಟು ಚಾಲೆಂಜ್ ಇತ್ತಮ್ಮ ನಿಮಗೆ? ಹೌದು, ನನಗೆ ಹೋಗದೆ USA ಹೋಗಿ ಸೆಟ್ಲ್ ಆದ್ಮೇಲೆ ನನಗೆ ತುಂಬಾ ಮಿಸ್ ಆಯ್ತು. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಫಿಲಮ್ ಲೈನ್ ತುಂಬಾ ಮಿಸ್ ಮಾಡ್ಕೊಂಡೆ. ನಂಗೆ ಮತ್ತೆ ಬ್ಯಾಕ್ ಬರಬೇಕು, ಮತ್ತೆ ಕಂಟಿನ್ಯೂ ನೋಡಿದಾಗೆಲ್ಲ ನನಗೆ ಅಯ್ಯೋ ಇವ್ರು ಮಾಡ್ತಾ ಇದ್ದಾಳೆ, ನಾನು ಮಾಡ್ತಾ ಇಲ್ವೇ ಅಂತ. ನಂಗೆ ಮತ್ತೆ ಬರಬೇಕು, ನಾನು ತಿರ್ಗಾ ಸೀರಿಯಲಲ್ಲಾಗಲಿ ಆ್ಯಂಕರಿಂಗ್ ತಿರ್ಗಾ ನಾನು ಐ ವಾಂಟ್ ಟು ಕಂಟಿನ್ಯೂ ಅಗೇನ್ ಅಂತ ಅನ್ನಿಸ್ತಿತ್ತು. ಬಟ್ ಏನಂದರೆ ನಮ್ಮ ಯಜಮಾನ್ರ ಕೆಲಸ ಅಲ್ಲಿ ತುಂಬ ಚೆನ್ನಾಗಿರೋದ್ರಿಂದ ಅವರು ಬರೋದಕ್ಕೆ ಪರ್ಮಿಟ್ ಆಗ್ತಾ ಇಲ್ಲ. ಮತ್ತು ಮಕ್ಕಳು ಬೇರೆ ಅಲ್ಲಿ ಓದ್ತಾ ಇದ್ದಾರೆ, ಅದು ರೆಸ್ಪಾನ್ಸಿಬಲ್ ಇದೆ. ನಾನು ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ಕೂತ್ಕೊಳ್ಳೋಕೆ ಆಗೋದಿಲ್ಲ. ಸೊ ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಆಯಿತು. ಬಟ್ ನನ್ನ ಕಲೆ ಬಂದು ನನ್ನ ಡ್ಯಾನ್ಸು ನಾನು ಕಲ್ತೀವೋ ಅದನ್ನು ಇರೋದ್ರಿಂದ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರೋದ್ರಿಂದ ನನಗೆ ಅಷ್ಟೊಂದು ಮಿಸ್ಸಿಂಗ್ ಅಂತ ಅನ್ನಿಸ್ತಿಲ್ಲ. ಅಲ್ಲಿ ಕೂಡ ನಾನು ಪ್ರೋಗ್ರಾಮ್ಸ್ ಕೊಡ್ತಿರ್ತೀನಿ, ಡ್ಯಾನ್ಸ್ ಪ್ರೋಗ್ರಾಮ್ ಕೊಡ್ತೀನಿ, ಡ್ಯಾನ್ಸ್ ಮಾಡ್ತಿರ್ತೀನಿ, ಆ ಕಲೆ ಮತ್ತೆ ಮೇಕಪ್ ಹಚ್ಕೊಳ್ತಿರ್ತೀನಿ, ಡ್ಯಾನ್ಸ್ ಮಾಡ್ತಿರ್ತೀನಿ, ಮಕ್ಕಳಿಗೆ ಹೇಳ್ಕೊಡ್ತಿರ್ತೀನಿ. ಅದು ನನಗೆ ತುಂಬ ದೂರ ಆಗೋಯ್ತು ಅಂತ ನಂಗೆ ಅನ್ನಿಸ್ಲಿಲ್ಲ. ಬಂದಾಗೆಲ್ಲ ನಾನು ಇವ್ರ ಜೊತೆ ಸೇರ್ಕೊಂಡು ಏನಾನೋ ಒಂದು ಚಿಕ್ಕದಾಗಿ ಶೋಸ್ ಆಗಲಿ ಏನಾನೋ ಒಂದು ಏನಾನೋ ಮಾಡ್ತೀನಿ, ಆ ಥರ ಏನೋ ಒಂದು ಮಾಡ್ತೀನಿ. ಇಬ್ರು ಮೊನ್ನೆ ಒಂದು 5 ವರ್ಷದಿಂದ ಬಂದಾಗ ಒಂದು ಜೆಮಿನಿ ಟಿವಿಲಿ ಒಂದು ಶೋ ಮಾಡಿದ್ವಿ. ಹಾಗೆ ಆ ಥರ ಏನೋ ಒಂದು ಸಮಾಧಾನಕ್ಕೆ ಒಂದು ಮಾಡ್ಬಿಟ್ಟು ಹೋಗ್ತೀನಿ. ಬಟ್ ಕಂಪ್ಲೀಟಾಗಿ ಬಂದು ಮಾಡಬೇಕು ಅಂತ ಭಾಳ ಆಸೆ. ಬಟ್ ಅಲ್ಲಿ ಸೆಟ್ಲ್ ಆಗಿರೋದ್ರಿಂದ ಮಕ್ಕಳಿಗೆ ಇದೆಲ್ಲ ಓದ್ತಿರೋದ್ರಿಂದ ಅಷ್ಟೇ. ಇವಾಗ ಈಗ ಅಲ್ಲೇ ಅಡ್ಜಸ್ಟ್ ನನ್ಗೆ ಫುಲ್ ಈಗ ನನ್ಗೆ ಅಲ್ಲೇ ಅಡ್ಜಸ್ಟ್ ಆಗಿರೋದಕ್ಕೆ ಸ್ಕೂಲ್ ಇದೆ ನಂದು, ಡ್ಯಾನ್ಸ್ ಸ್ಕೂಲು. ಸೊ ಈಗ ಐ ಆಮ್ ಕಂಟಿನ್ಯೂಯಿಂಗ್ ಅಂಡ್ ಹ್ಯಾಪಿ ದೇರ್. ವೆರಿ ಗುಡ್. ಬಟ್ ಯು ಆರ್ ಸಮ್ಹೌ ಎಂಗೇಜ್ಡ್ ಇನ್ ಆರ್ಟ್ ವರ್ಕ್ ಅಲ್ಲ, ಅಂದ್ರೆ ತಾಯಿ ಕಲೆನ ಮುಂದುವರಿಸ್ಕೊಂಡು ಹೋಗೋದಿದೆಯಲ್ಲ, ಅದು ತುಂಬಾ ನನಗೆ ಎಲ್ಲರೂ ಅದೇ ಅಂತಾರೆ, ನಿಮ್ ತಂಗಿ ನಿಮ್ಗೆ ಅಲ್ಲಿ ಆಕ್ಟ್ರೆಸ್ ಆಗಿದ್ದಾರೆ, ನೀವು ಇಲ್ಲಿ ಡ್ಯಾನ್ಸರ್ ಆಗಿ ನಿಮಗೆ ಮುಂದುವರಿಸ್ತಿದ್ದಾರೆ, ಇಬ್ರು ಅಕ್ಕ ತಂಗಿಯರು ಇಬ್ರು ಒಂದೇ ಕಲೆಯಲ್ಲಿ ಇದ್ದೀರಾ, ತುಂಬಾ ಸಂತೋಷ ಆಗುತ್ತೆ ಅಂತ ಹೇಳಿ ತುಂಬಾ ಜನ ಅಪ್ರಿಶಿಯೇಟ್ ಮಾಡ್ತಾರೆ ನನ್ಗೆ ಅಲ್ಲಿ US ಅಲ್ಲಿ. ಒಳ್ಳೆ ಹೆಸರಿದೆ ನನ್ಗಲ್ಲಿ. ವಂಡರ್ಫುಲ್ ವಂಡರ್ಫುಲ್. ಇನ್ನೂ ಚೆನ್ನಾಗಾಗ್ಲಿ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಮಾ. ಈಗ ಮದುವೆ ನಮ್ಮ ಸಾರ್ನ ಮ್ಯಾಟ್ರಿಮೋನಿಯಲ್ಲಿ ಇದಾಯ್ತು. ಸಾರ್ ಹೆಸರು ಮುರುಗನ್ ಪಕ್ಕ ತಮಿಳ್ನಾಡು ಮುರುಗನ್ ಅವರು. ಸೋ ನೈಸ್. ಮದುವೆ ನಿಮ್ದು ಅವ್ರದ್ದು ಎಷ್ಟಾದ್ 6-8 months ಗ್ಯಾಪ್? 6 months ಗ್ಯಾಪ್. 6 months ಗ್ಯಾಪ್. ಓಕೆ. ಮದುವೆ ಆದ್ಮೇಲೆ ನೀವು ಸಾರ್ ಅವಾಗ US ಅಲ್ಲಿ ಇದ್ರೆ? US ಅಲ್ಲಿ ಇದ್ರು. ಸೊ ನೀವು US ಹೋದೆ. ಇವಳು ಅಡ್ಜಸ್ಟ್ ಆಗೋ ತರ ನಾನು ಅಡ್ಜಸ್ಟ್ ಆಗಕ್ಕ ಅದೇ ನಾನು ಕೇಳ್ಕೊಟ್ಟೆ. ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಒಂಥರ ಡಿಪ್ರೆಷನ್ ಲೆವೆಲ್ಗೂ ಹೋಗಿದ್ರಂತೆ, ಮೇಕಪ್ ಎಲ್ಲ ಹಾಕೊಂಡು. ಅಲ್ಲಿ ಹೋಗ್ಬಿಟ್ಟು ಒಂಥರ ನನಗೆ, ಯಾಕಂದ್ರೆ ನಾನು ಮದ್ವೆ ಆಗೋ ತನಕ ತುಂಬಾ ಬಿಸಿ ಇದ್ದೆ. ಈ ಕಡೆ ಆವಾಗಲೇ ಹೇಳ್ಬೇಕಂದ್ರೆ ತೆಲುಗುನಲ್ಲಿ ಫಸ್ಟ್ ಇವಾಗೆಲ್ಲ ತುಂಬಾ ಜನ ಮಾಡ್ತಿದ್ದಾರೆ ನಮ್ಮ ಕನ್ನಡ ಹುಡುಗಿರು. ಆ ಟೈಮಲ್ಲಿ ಫಸ್ಟ್ ನಾನೇ ಫಸ್ಟ್ ಕಲ್ಯಾಣಿ ಎಂಡಮಾವಲು ಅನ್ನೋ ಸೀರಿಯಲ್ ಅಲ್ಲಿ, ಅದೇ ಟೈಮಲ್ಲಿ ಮನೋಯಜ್ಞಂ ಅನ್ನೋ ಸೀರಿಯಲ್ ನಾವಿಬ್ರು ಸೈಮಲ್ಟೇನಿಯಸ್ಗೆ ಕನ್ನಡದಿಂದ ತೆಲುಗುಗೆ ಹೋಗಿದ್ದು ಇಬ್ಬರೇ ಹುಡುಗಿರು. ಎಷ್ಟು ಬಿಸಿ ಅಂದ್ರೆ ಅವಾಗ ಅಲ್ಲೂ ಒಂದ್ 2-3 ಸೀರಿಯಲ್ಲು, ಇಲ್ಲಿ ಸೀರಿಯಲ್ಸ್ ಬರ್ತಾ ಇದ್ದಂಗೆ ಅದು ಇದು ಆ್ಯಡ್ ಮೂವೀಸ್. ನಾನು ತುಂಬಾ ಬ್ಯುಸಿ ಆಗಿದ್ದೆ, ಮನೇಲೇ ಇರ್ತಾ ಇರ್ಲಿಲ್ಲ. ಸಡನ್ ಆಗಿ ಏನು ಟೈಮ್ ಆಯ್ತು, ಇನ್ನು ಮದುವೆ ಟೈಮ್ ಬಂತು ಅಂತ ಔಟ್ ಆಫ್ ಕಂಟ್ರಿ ಹುಡುಗನ್ ನೋಡಿದ್ವಿ. ಆವಾಗ ಸರಿ ಸೆಟ್ಲ್ ಆಗ್ಬಿಡೋಣ, ಫಾರಿನ್ ಅಲ್ವಾ ಅಂತ ಒಂದು ಮೈಂಡ್ ಸೆಟ್, ಗೊತ್ತಿಲ್ಲ ಫಾರಿನ್ ಲೈಫ್ ಹೆಂಗಿದೆ ಅಂತ. ಸರಿ ಅಂತ ಹೋಗ್ಬಿಟ್ವಿ. ಅಲ್ಲಿ ಹೋದ್ಮೇಲೆ ನೋಡಿದ್ರೆ ಇದೇನಪ್ಪ ಲೈಫ್ ಹಿಂಗಿದೆ ಇಲ್ಲಿ, ಪ್ರತಿಯೊಂದು ನಾವೇ ಮಾಡ್ಕೋಬೇಕು. ನಮ್ಗೆ ಏನಾದ್ರೂ ಒಂದ್ ಮನಸ್ಸು ಬಿಚ್ಚಿ ಮಾತಾಡ್ಕೊಳ್ಳೋಣ ಅಂದ್ರೆ ಅವಾಗ ನಾನು ಹೋಗಿದ್ದ ಟೈಮಲ್ಲಿ ಬರೀ ಇಂಡಿಯನ್ಸ್ ಇರ್ಲಿಲ್ಲ. ಆಮೇಲೆ ಟೆಕ್ನಾಲಜಿನೂ ಇಷ್ಟಿರ್ಲಿಲ್ಲ, ಫೇಸ್ಬುಕ್ ಇಲ್ಲ, ಯಾವ ವಾಟ್ಸ್ಆಪ್ ಇಲ್ಲ. ಯಾವ ಫ್ಯಾಮಿಲಿ ಜೊತೆ ಮಾತಾಡ್ಬೇಕಂದ್ರೆ ನಾನ್ ಆಕ್ಟಿವ್ ಆಗಿರೋ ಇವರೆಲ್ಲ ಮಲ್ಕೊಂಡಿರೋರು,
ಇವರೆಲ್ಲ ಮಾತಾಡೋಣ ಅನ್ನೋಷ್ಟರಲ್ಲಿ ನಾನು ಡಲ್ ಆಗೋಗ್ಬಿಡ್ತಾ ಇದ್ದೆ. ಸೊ ಈ ತರ ತುಂಬಾ ಒಂದು ಡಿಪ್ರೆಷನ್ ಮೂಮೆಂಟ್ ನನ್ಗೆ ಅವಾಗ ಎಲ್ಲ ರಿಕಲೆಕ್ಟ್ ಮಾಡ್ಕೊಳ್ಳೋದು, ಹಳೆ ಆಲ್ಬಮ್ಸ್ ಎಲ್ಲ ನೋಡಿ, ಅಯ್ಯೋ ಎಷ್ಟು ಚೆನ್ನಾಗಿ ನಾನು ಉದಯ ಟಿವಿನಲ್ಲಿ ಹಿಂಗೆ ಮಾಡ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಸಿನಿಮಾಗಳು ಮಾಡಿಕೊಂಡು ಅಲ್ಲಿ ಇಲ್ಲಿ ಶೋಸ್ಗಳು ಮಾಡಿಕೊಂಡು, ಯಾಕೆ ತಾನೇ ಅಮೆರಿಕ ಹುಡುಗನ್ ಸೆಲೆಕ್ಟ್ ಮಾಡ್ಕೊಂಡ್ ಬಂದೆ, ನಾನು ಬೆಂಗಳೂರಲ್ಲ ಯಾರನ್ನಾದ್ರು ಮಾಡ್ಕೊಂಡು ಈ ತರ ಎಲ್ಲ ಇಲ್ದಿರೋ ಯೋಚನೆಗಳು. ಚಿಕ್ಕ ಏಜು ಏನಕ್ಕಪ್ಪ ಮದ್ವೆ ಮಾಡ್ಕೊಂಡೆ, ನಾನು ಮದ್ವೆನೇ ಮಾಡ್ಕೋಬಾರ್ದಾಗಿತ್ತು, ಈ ತರ ಎಲ್ಲ. ಆ ಮೇಕಪ್ ಕಿಟ್ ನೋಡಿದಾಗೆಲ್ಲ ಆಸೆ ಆಗೋದು, ಸರಿ ನಾನೇ ಮೇಕಪ್ ಮಾಡ್ಕೊಳ್ಳೋದು, ಫೋಟೋಸು ಕ್ಯಾಮ್ರಾಸ್ ಕೂಡ ಹೈ ಎಂಡ್ದೇನು ಇರ್ತಾ ಇರಲಿಲ್ಲ. ಸೊ ಏನೋ ಮಾಡ್ಕೊಂಡು ಹಿಂಗೆ ಆಮೇಲೆ ಮಗು ಅಲ್ಲೇ ಆಯ್ತು. ನನ್ನ ಮಗಳು ಇಸ್ US ಸಿಟಿಸನ್, ಐಶ್ವರ್ಯ ಒಬ್ಳೆ ಮಗಳು. ಆಮೇಲೆ ಮಗುನ್ ನೋಡ್ಕೊಂಡು ಇನ್ನೂ ಅಂದ್ರೆ ಎಲ್ಲ ನಾವೇ ಮಾಡ್ಕೋಬೇಕು, ಆ ಕಡೆ ಮಗುನ್ ನೋಡ್ಕೋಬೇಕು, ಈ ಕಡೆ ಮನೆ ನೋಡ್ಕೋಬೇಕು, ಈ ಕಡೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಇದು ನೋಡಿ ಇದು ಏನ್ ಲೈಫ್ ನಾವು ಇಲ್ಲಿರೋದು ಅಂತೇಳಿ ನನ್ನ ಗಂಡನ ಜೊತೆ ಒಂದ್ಸಲಿ ಕೂತ್ಕೊಂಡು ಮಾತಾಡಿದೆ. ನನ್ನ ಕೈಯಲ್ಲಿ ಆಗ್ತಾ, ಅವ್ರು ಅವಾಗಲೇ ಆಲ್ರೆಡಿ 10 years ಆಗೋಗಿತ್ತು ಅವ್ರಲ್ಲಿ. ಅವ್ರಿಗೆ ನಾನು ಇಷ್ಟು ಕಷ್ಟಪಟ್ಟು ಓದಿ ಇಷ್ಟೆಲ್ಲ ಕಷ್ಟಪಟ್ಟು ಔಟ್ ಆಫ್ ಕಂಟ್ರಿಗೆ ಬಂದು ನಿನ್ನಿಂದ ನಾನು ನಿನ್ಗೆ ಇಷ್ಟ ಇಲ್ಲ ಅನ್ನೋದಕ್ಕೆ ಹೆಂಗ್ ಬರಕ್ಕಾಗತ್ತೆ. ಆಮೇಲೆ ಗ್ರೀನ್ ಕಾರ್ಡ್ ಪ್ರೊಸೆಸಿಂಗ್ ನಡೀತಾ ಇತ್ತು ಅವ್ರಿಗೆ. ಏನಂದ್ರೆ ನನ್ನ ಮಗಳು ಸಿಟಿಸನ್, ಸೊ ಗ್ರೀನ್ ಕಾರ್ಡ್ ಪ್ರೊಸೆಸಿಂಗ್ ಅಂದ್ರೆ ಲೈಫ್ ಅಲ್ಲೇ ಸೆಟ್ಲ್ ಆಗೋಗುತ್ತೆ ಅನ್ನೋ ಒಂದಿದು. ನನ್ಗೆ ಏನಂದ್ರೆ ಗ್ರೀನ್ ಕಾರ್ಡ್ ತಗೊಂಡ್ಮೇಲೆ ಏನು ನೆಕ್ಸ್ಟ್ ಹೈ ಎಂಡ್ ಸರ್ವೆಂಟ್ಸ್. ಅದು ಕೆಲವರಿಗೆ ಸರಿ ಅನ್ಸುತ್ತೋ ತಪ್ಪು ಅನ್ಸುತ್ತೋ ಗೊತ್ತಿಲ್ಲ, ಬಟ್ ಅಲ್ಲಿ ವೀಕೆಂಡ್ ಮಾತ್ರ ನಾವು ಬದುಕಬೇಕು. ವೀಕೆಂಡ್ಸ್ ಫೀಲಿಂಗ್ಸ್ ತರಿಸ್ಕೋಬೇಕು, ವೀಕೆಂಡ್ಸ್ ಅಲ್ಲಿ ಎಮೋಷನ್ಸ್ ಬರುತ್ತೆ. ಅಲ್ಲಿ ಲೈಕ್ ಎವ್ರಿ ಡೇ ರುಟೀನ್ ವರ್ಕ್ ಅಲ್ಲಿ ಅಲ್ಲ. ಇನ್ನೊಂದು ಹೇಳ್ಬೇಕು ಅಂದ್ರೆ ರುಟೀನ್ ವರ್ಕ್ ಆದ್ರೂ ಇವಾಗಿರೋ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಇವ್ರದ್ದು ಹೆಂಗಿದೆ ಅಂದ್ರೆ ಇಂಡಿಯನ್ ಕಮ್ಯುನಿಟೀಸ್ ಜಾಸ್ತಿ ಇದೆ ಈಗ, ಇಂಡಿಯನ್ ಜಾಸ್ತಿ ಇದೆ ಈಗ. ಬೇರೆ ಅಲ್ಲಿ ಇನ್ನೊಂದು ಇಂಡಿಯಾನೇ ಇದೆ, ಲಿಟ್ಲ್ ಇಂಡಿಯಾ ಆಗೋಗ್ಬಿಟ್ಟು ಕಮ್ಯುನಿಟಿನೇ ಇಂಡಿಯನ್ಸ್ ಆಗಿರೋ ಒಂದು ಕಂಟ್ರಿನಲ್ಲಿ ಇಂಡಿಯನ್ಸ್ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಆತರ. ಇವಾಗ ಆತರ ಅವಾಗ್ಲೇ ಇದ್ದಿದ್ರೆ ಏನು ಇಲ್ಲ, ಬರೀ ಮುಖ ಗೊತ್ತಿಲ್ದಿರೋ ಜನಗಳು ತುಂಬಾ ಒಂಥರ ಆಗೋಯ್ತು. ಆಮೇಲೆ ಎಲ್ರು ಅಂತಲ್ಲ, ಕೆಲವರು ವೈಟ್ಸ್ಗೆ ಅವ್ರಿಗೆ ಗೊತ್ತಿಲ್ಲದೆ ಒಂದು ಆರೋಗ್ಯನ್ಸಿ ಇದೆ. ಹೌದು, ಅವ್ರಿಗೆ ಎಷ್ಟೇ ಆಗ್ಲಿ ಆ ಡಿಫ್ರೆನ್ಸ್ ನೋಡ್ತಾರ 100%. ಅವರೇ ಒಂದು ಇದು ನಮ್ಮ ಮೇಲೆ ನಮ್ಮ ಇಂಡಿಯನ್ಸ್ ನೋಡಿದಾಗ ಒಂಚೂರು ಇರುತ್ತೆ ಅವ್ರಿಗೆ. ನನ್ಗೇನ್ ಪ್ರಾಬ್ಲಮ್ ಆಗಿಲ್ಲ ಅಂತ ಇಟ್ಕೊಳ್ಳಿ, ನಾನು ಎಲ್ಲೂ ಕೆಲಸಕ್ಕೆ ಹೋಗಿಲ್ಲ, ನಾನು ಮನೆ 4 ಗೋಡೆ ಬಿಟ್ರೆ ನಾನು ಮನೇನೆ. ಬಟ್ ಎಷ್ಟು ಕಷ್ಟ ಅಲ್ಲ ಅದು. ಅಯ್ಯೋ ಹಾರಿಬಲ್. ಆವಾಗಲೇ ನನ್ನ ಗಂಡ ಹತ್ರ ಕುತ್ಕೊಂಡು ಮಾತಾಡಿದಾಗ ಅವ್ರು ಒಂದೇ ಮಾತಂದ್ರು, ಸರಿ ನಾನು ಅಲ್ಲಿ ಬಂದು ಕೆಲಸ ಮಾಡೋದು ಒಂದೇ, ಇಲ್ಲಿ ಬಂದು ಕೆಲಸ ಮಾಡೋದು ಒಂದೇ, ನಿನ್ಗೆ ಇಷ್ಟ ಇದ್ರೆ ಹೊರಟ್ಬಿಡೋಣ ಅಂತ. ಅಂಡ್ ಅಲ್ಲಿ ಏನೋ ಒಂದು ನೀವು ಇಲ್ಲಿಗೆ ಬಂದ್ರಿ, ಬ್ಯಾಂಗ್ಳೂರಿಗೆ ಬಂದು ಅಪ್ಪ ಮನೆ ವಾಟ್ ಎವರ್ ಇಲ್ಲಿ ಕೆಲಸದ್ದು ನೀವು ಫೋಕಸ್ ಮಾಡ್ತಿರ್ಬೇಕಾದ್ರೆ ನಮ್ಮ ಸಿಹಿ ಕಹಿ ಗೀತಾ ಮೇಡಮ್ ಅವರು ಪಾಯಿಂಟ್ ಪರಿಮಳ ನಿಮ್ಮ ಕಂಬ್ಯಾಕ್ ಸೀರಿಯಲ್. ಓಕೆ, ಅದು ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ಇದು ವಾಟ್ ಇಸ್ ದಟ್ ಸೀರಿಯಲ್, ಹಸೆಮಣೆ ನನ್ನ ಕಂಬ್ಯಾಕ್. ನಾನು ಬಂದಿದ ತಕ್ಷಣನೇ, ನೀವು ನಂಬರ್ 2008 ಸೆಪ್ಟೆಂಬರ್ 20th ಬಂದಿದ ತಕ್ಷಣ ರಾಜೀವ್ ಇದಾರಲ್ಲ ನಮ್ಮ ಇವರು ಡೈರೆಕ್ಟರ್ ಸಂಜೀವ್ ತಗಡೂರ್ ಅವ್ರದ್ದು నేను ಚಂದ್ರಬಿಂಬ ಅಂತ ಒಂದು ಸೀರಿಯಲ್ ಮಾಡಿದ್ದೆ. ಆ ಸೀರಿಯಲ್ ಇನ್ನೊಂದು ಹೊಸ ಸೀರಿಯಲ್ ಅವರು ಅವಾಗ ಹಸೆಮಣೆ ಅಂತ ವಜ್ರೇಶ್ವರಿ ಕಂಬೈನ್ಸ್ ಜಿ ಕನ್ನಡ ಮಾಡ್ತಾ ಇದ್ರು. ಅವಾಗ ಅವರು ನನ್ಗೆ ಹೇಳಿದ್ರು, ಈ ತರ ಒಂದ್ ಸೀರಿಯಲ್ ಇದೆಯಮ್ಮ ಮಾಡು. ಸಾರಿ, ಆ ಸೀರಿಯಲ್ಗಲ್ಲ, ಸಾರಿ, ರಾಧಾ ಟಿವಿಗೆ ಆ ಸೀರಿಯಲ್ಗೆ ಮಾಡು ಅಂತ ಹೇಳಿದ್ರು. ಕಿಟ್ಟಿ ಅವರು ಪ್ರೊಡ್ಯೂಸರ್, ಇದು ಶ್ರೀನಗರ್ ಕಿಟ್ಟಿ. ಸೊ ಆವಾಗ ಸೀರಿಯಲ್ ನಲ್ಲಿ ಏನಂದ್ರೆ ನನ್ಗೆ ಅನ್ಕೊಂಡಿದ್ದು ಕಂಬ್ಯಾಕ್ ನನ್ಗೆ ಅನಿಸ್ಲಿಲ್ಲ. ನಾನು ಅನ್ಕೊಂಡಿದ್ದು ಒಂದು ಕಂಬ್ಯಾಕ್ ಬೇರೆ ತರ ಇರಬೇಕು ಅಂತ ಅನ್ಕೊಂಡಾಗ ಆ ಸೀರಿಯಲ್ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಸೊ ಆ ಸೀರಿಯಲಿಂದ ನಾನು ಆಚೆ ಬರಬೇಕಾಯ್ತು. ಆಮೇಲೆ ಹಸೆಮಣೆ ಅಂತ ಒಂದು ಬಂತು, ಅದರಲ್ಲೂ ನಂಗೆ ಅನಿಸ್ತಿರೋ ಥರ ಅಂತ. ಅವಾಗ 2 ಸೀರಿಯಲ್ ಬಿಟ್ಬಿಟ್ಟು ಇದೇನಪ್ಪ ಹಿಂಗೆ ಬರ್ತಿದೆ ಅಂದಾಗ ಕರೆಕ್ಟ್ ಟೈಮ್ಗೆ ಗೀತಾ ಮೇಡಮ್ ಫೋನ್ ಮಾಡಿದ್ರು, ಸಿಹಿ ಕಹಿ ಗೀತಾ ಅವ್ರು ಫೋನ್ ಮಾಡಿಬಿಟ್ಟು, ಏನೇನು ನಾನು ನೋಡ್ತಾ ಇದ್ದೀನಿ ಸೀರಿಯಲ್ ಬಂದ್ಬಿಟ್ಟಿಯಾ ಇಂಡಿಯಾಗೆ, ಒಳ್ಳೆ ಕೆಲಸ, ಸೂಪರು. ಸುಪ್ರಭಾತ ಚಾನೆಲ್, ಸಾರಿ ಸುಪ್ರಭಾತ ಅಂತ ಚಾನೆಲ್ ಇತ್ತು. ಸುಪ್ರಭಾತಾಗೆ ನಾವು ಪಾಯಿಂಟ್ ಪರಿಮಳ ಅಂತ ಒಂದು ಸೀರಿಯಲ್ ಇಲ್ಲೇ ನಿಮ್ಮ ಲೀಲಾ ಪ್ಯಾಲೇಸ್ ಹೋಟ್ಲ್ ಇದೆಯಲ್ಲ, ಅದ್ರ ಹಿಂದೆನೆ ಅದ್ರ ಆಫೀಸ್ ಇದ್ದು. ಹೌದಾ, ಬನ್ನಿ ಒಂದು ಎಷ್ಟೊಂದು ಡೀಟೇಲ್ ಮೆಮರಿ. ಸೊ ಆ ಸೀರಿಯಲ್ಗೆ ನನಗೆ ಪರಿಮಳ ಕ್ಯಾರೆಕ್ಟರ್ ಕ್ಯಾಸ್ಟ್ ಮಾಡ್ತೀನಿ, ನೀನ್ ಮಾಡು ಅಂತ ಹೇಳಿದ್ರು. ನನ್ಗೆ ಆ ತರ ಒಂದು ಕಂಬ್ಯಾಕ್ ಬೇಕಾಗಿತ್ತು, ಒಂದು ಟೈಟಲ್ ರೋಲ್ ತರ ಒಂದು ಕ್ಯಾರೆಕ್ಟರ್. ಆಮೇಲೆ ಆ ಸೀರಿಯಲ್ ನಾನು ಒಂದು 250 ಎಪಿಸೋಡ್ಸ್ ಏನೋ ಮಾಡಿದ್ವಿ. ಆ 250 ಎಪಿಸೋಡ್ಸ್ ನನ್ನ ಮೆಮರಿ ಆಗೋಯ್ತು. ಯಾಕಂದ್ರೆ ನಾನೇನ್ ಪ್ರೂವ್ ಮಾಡ್ಕೋಬೇಕು ಅಂತಿದ್ನೋ, ಗೀತಮ್ಮ ನನಗೆ ಕರೆಕ್ಟಾಗಿ ಕ್ಯಾರೆಕ್ಟರ್ಸ್ ಬರೆಯೋರು. ಕಲ್ಪನಾ ಅವರ ಹಳೆಯ ಒಂದು ಇದ್ರ ತರ, ಆಮೇಲೆ ಒಂದು ರೋಬೋ ಹೆಂಡತಿ, ಸಿಕ್ಕಾಪಟ್ಟೆ ಒಂದೊಂದು ಕಾನ್ಸೆಪ್ಟ್ ತರ ಒಂದೊಂದು ಸಿಂಗಲ್ ಎಸೆಪ್ಟ್. ಜಹಾಂಗೀರ್ ಅವರು ನನ್ನ ಬೇರೆ ಮಾಡಿ, ಸಚ್ ಟ್ಯಾಲೆಂಟೆಡ್ ಆಕ್ಟರ್ ಅವರು, ಒಳ್ಳೆ ಕಾಮಿಡಿಯನ್ ಆಕ್ಟರ್ ಅವರು. ಅವರ ಸ್ಪಾಂಟಾನಿಟಿ,
ಎಷ್ಟು ಚೆನ್ನಾಗಿ ಅವರು ಇಂಪ್ರೂವೈಸ್ ಮಾಡ್ತಾ ಇದ್ರು ಸೀನ್ಗಳನ್ನ. ಅದರಲ್ಲಿ ನನಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಕೂಡ ಬಂತು, ನಮ್ಮ ಟಿವಿ ಚಾನಲ್ ಅವಾರ್ಡ್ಸ್ ಬರುತ್ತಲ್ಲ, ನಮ್ಮ KTV. ಸೊ ಅದು ಆಲ್ ಕ್ರೆಡಿಟ್ ಗೋಸ್ ಟು ಗೀತಮ್ಮ ಅಂಡ್ ಚಂದ್ರು ಸರ್. ಎಸ್, ನೀವು ಅಲ್ಲಿ ನೋಡ್ತಿದ್ರ ಪ್ರಮೋದಿನಿ ಅವ್ರದ್ದು ಸಿಗೋದಾ ನಿಮಗೆ ಎಪಿಸೋಡ್ಸ್? ಎಪಿಸೋಡ್ಸ್ ನಾನು ನೋಡ್ತಿದ್ದೆ, ಅಲ್ಲಿ ಯೂಟ್ಯೂಬ್ ಅಲ್ಲೆಲ್ಲ ಬರೋದು, ಸೊ ನೋಡ್ತಿದ್ದೆ. ಅಲ್ಲೆಲ್ಲ ಇವಳ ಹತ್ರ ಸೆಲ್ಫೀಸ್ ತಗೊಳೋರಂತೆ, ಮೇಡಮ್ ನಿಮ್ ಸೀರಿಯಲ್ ನೋಡ್ತಾರೆ ವೆಕೇಶನ್ ಬಂದಾಗ ಇವಳ ಹೌದು, ಯಾಕಂದ್ರೆ ಹೇಳೋ ನಾನೇ ಅಂತ ಮಿಸ್ ಆಗ್ತಿದ್ದೆ ನಾನು ಕೂಡ. ಸರ್ ಇವ್ನು ಮಾಡ್ತಿದ್ಲ ಬಂದಪ್ಪನೆಲ್ಲ ನೋಡೋರು, ನೀವು ಮೇಡಮ್ ಪ್ರಮೋದಿನಿನ ಪ್ರಶಾಂತಿನ? ನಾನು ಹೇಳೋದು ನಾ ಪ್ರಮೋದಿನಿ ಅಲ್ಲ, ಪ್ರಮೋದಿನಿ ಇಂಡಿಯಾಲಿದ್ದಾಳೆ, ನಾನು ಪ್ರಶಾಂತಿನಿ ಅಂದ್ರೆ ಕೂಡ ಮೇಡಮ್ ಒಂದು ಸೆಲ್ಫಿ ಅನ್ನೋರು, ಸೆಲ್ಫಿ ತಗೊಂಡೋಗೋರು. ಇನ್ನು ಗೊತ್ತಿರೋ ಜನಕ್ಕೆ ಹೇಳ್ತಿದ್ದೀನಿ, ಗೊತ್ತಿಲ್ದಿರೋರ್ಗೆಲ್ಲ ನಾನು ಕತೆ ಹೇಳ್ಕೊಂಡು ಕುತ್ಕೊಳಕ್ ಆಗ್ತಿರ್ಲಿಲ್ಲ. ಹೌದು ನಾನೇ ಪ್ರಮೋದಿನಿ ಅಂದ್ಕೊಂಡು ಫೋಟೋ ತಗೊಂಡು ಹೋಗ್ತಾ ಇಬ್ಬರಿಗೂ ಅಕ್ಕ ತಂಗಿರ್ಗೆ ಅಂದ್ರೆ ಎಲ್ಲ ಸಾಕಷ್ಟು ಜನ ಹೆಣ್ಮಕ್ಳುಗಳು, ಪರ್ಟಿಕ್ಯುಲರ್ಲಿ ಅಕ್ಕ ತಂಗಿರು, ಇದನ್ನ ಒಂದು ಇವರಿಬ್ಬರನ್ನ ಒಂದು ರೋಲ್ ಮಾಡೆಲ್ ಆಗಿ ತಗೊಂಡು ಅಥವಾ ಒಂದು ಎಕ್ಸಾಂಪಲ್ ಆಗಿ ತಗೊಂಡ್ರೆ ಖಂಡಿತ ತಪ್ಪಾಗಲ್ಲ. ನಿಮ್ಗೆ ಐ ಆಮ್ ಟೆಲಿಂಗ್ ಯು ಹಾನೆಸ್ಟ್ಲಿ, ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡ್ಕೊಂಡು ಒಂದು ಟ್ರಾವೆಲ್ ಆಗಿದ್ದರಿಂದ ನನಗೆ ಇದನ್ನ ಹೇಳಬೇಕು ಅನ್ನಿಸ್ತಿದೆ, ನೇರವಾಗಿ ಹೇಳ್ತಾ ಇದ್ದೀನಿ. ಇಬ್ಬರಿಗೂ ಕಲಾವಿದರಾಗಬೇಕು ಅನ್ನೋ ಆಸೆ, ಅದ್ರಲ್ಲಿ ನೀವು ಕಲಾವಿದರಾಗಿ ಆಯ್ಕೆಗಳು ಹೆಚ್ಚಾಗಿ ಸಿಗ್ತಾ ಹೋಗ್ತವೆ, ಇವ್ರಿಗೆ ಆಯ್ಕೆಗಳು ಕಡಿಮೆ ಸಿಗ್ತು. ಬಟ್ ಬ್ಯೂಟಿ ಏನಂದ್ರೆ ನಿಮ್ಮ ಬೆಳವಣಿಗೆನಲ್ಲಿ ಅವ್ರು ಖುಷಿ ಪಟ್ಕೊಂಡು ಬಂದ್ರು, ಅವ್ರೊಂಥರ ಅವರೇ ಬೆಳೆದಷ್ಟು ಖುಷಿ ಪಟ್ರು. ಸೊ ಹ್ಯಾಟ್ಸ್ ಆಫ್. ಆ ನೇಚರ್ ಸಾಕಷ್ಟು ಜನ ಬರೋದಿಲ್ಲ. ಇವತ್ತು ಅಣ್ಣ ತಮ್ಮಂದ್ರ ಜೊತೆಗಿರ್ತೀವಿ, ಒಂದು ಅವನಿಗಿಂತ ಒಂದು ಒಳ್ಳೆ ಶರ್ಟ್ ಹಾಕ್ಬಿಟ್ರೆ ನಾನು ಚೆನ್ನಾಗಿರೋದು ಇಷ್ಟ ಆಗಲ್ಲ ಅಂತದ್ರಲ್ಲಿ ನಿಮ್ಮ ಮೇಲೆ ಯಾವ ದೃಷ್ಟಿನೂ ಬೀಳದೆ ಇರ್ಲಿ. ಅದಕ್ಕೆ ಥ್ಯಾಂಕ್ಸ್ ಎಲ್ಲ ನಮ್ಮ ಅಪ್ಪ ಅಮ್ಮ, ಯಾಕಂದ್ರೆ ಹಂಗೆ ಬೆಳೆಸ್ಬಿಟ್ಟು ನಿಮ್ಮ ಸಂಸ್ಕಾರ ನಮ್ಮ ಅಪ್ಪ ಅಮ್ಮ ಬೆಳೆಸಿದ ರೀತಿ ಅದು. ಅವಳು ಯಾವತ್ತೂ ಆ ಕಾಂಪಿಟೇಷನ್ ಆಗ್ಲಿ, ಆ ಜೆಲ್ಲಸ್ ಅನ್ನೋದು ನಮ್ಮ ಫ್ಯಾಮಿಲಿ 4 ಜನರಲ್ಲೂ ಇಲ್ಲ, ನಮ್ 4 ಜನಕ್ಕೂ ಇಲ್ಲ. ಅದು ನಾವು ಒಬ್ರು ಮನೇಲಿ ಒಬ್ರು ಚೆನ್ನಾಗಿ ಆಗ್ತಿದ್ರೆ ನಾನು ಅದಕ್ಕೆ ನಿಮ್ಗೆ ಫಸ್ಟ್ ಹೇಳಿದ್ದು ನಿಮ್ಮ ಪುಟ್ಟ ಪ್ರೇಮ ಲೋಕ ಅಂತ. ಅದಕ್ಕೆ ಮನೆ ಕಟ್ಸಿದ್ರೆ ಪುಟ್ಟ ಪ್ರೇಮ ಲೋಕ. ನಾನ್ ನನ್ನ ಫ್ಯಾಮಿಲಿಗೆ ಯಾವಾಗ್ಲೂ ನಾನು ನನ್ನ ಪ್ರೇಮ ಲೋಕ ಅಂತ ಹೇಳ್ಕೊಳೋದು. ಸೊ ನಿಮ್ಮ ಮನೆ, ನಿಮ್ಮ ಒಂದು ಪ್ರೀತಿ ನೋಡಿ ನನಗೂ ಹಾಗೆ ಅನ್ನೋದು. ಆಮೇಲೆ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಅತ್ತಿಗೆಯವ್ರನ್ನ ನೋಡಿದೆ, ಅವರು ಕೂಡ ಯಾರೋ ನಿಮ್ ಜೊತೆಗೇನೆ ಹುಟ್ಟೋರ್ ತರನೇ ಇದಾರೆ, ಹೊರಗಡೆ ಇರೋ ಹೆಣ್ಮಕ್ಳು ಅಂತ ಅನ್ಸ್ಲಿಲ್ಲ. ಸೊ ಇದಕ್ಕೆಲ್ಲದಕ್ಕೂ ಡೆಸ್ಟಿನ್. ನಿಮ್ಮ ಫ್ಯಾಮಿಲಿನಲ್ಲಿ ಸಾರ್ ಅಲ್ಲೇ ಇನ್ನು ಗ್ರೀನ್ ಕಾರ್ಡ್ಗೆ ಒಂದು ಟ್ರಾಜಿಡಿ ನಡೆಯುತ್ತೆ, ನಿಮ್ಮ ಫಾದರ್ ಇಂದ ಅವ್ರದ್ದು ಇದಾದಾಗ ಅಲ್ಲಿ ಅವ್ರಿಗೆ ರಿಯಲೈಸ್ ಆಗತ್ತೆ ಅಂತ ಅನ್ಸುತ್ತೆ. ಹೌದು. ಅದು ಆಕ್ಚುಲಿ ಇವ್ರಿಗೆ ಬರಕ್ ಇಂಟ್ರೆಸ್ಟ್ ಇರ್ಲಿಲ್ಲ. ಅವ್ರು ಏನ್ ಹೇಳಿದ್ರು, ನೀನ್ ಹೋಗು, ನಿನ್ನ ಕೆರಿಯರ್ ಹೆಂಗೋಗುತ್ತೋ ನೋಡೋಣ, ನೀನಲ್ಲಿ ಸಕ್ಸಸ್ ಆದ್ರೆ ನಾ ಬರ್ತೀನಿ, ಇಲ್ಲ ಅಂದರೆ ನೀನು ಮತ್ತೆ ಬಂದ್ಬಿಡು, ಯಾಕಂದರೆ ನನ್ನ ಗ್ರೀನ್ ಕಾರ್ಡ್ ಪ್ರಾಸೆಸಿಂಗ್ ನಡೀತಾ ಇದೆ, ಅದನ್ನು ಬಿಟ್ಟು ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ನನಗೆ ಸರಿ ಅಂತ ಐಶ್ವರ್ಯ ಮಗು ನಾನು ಕರ್ಕೊಂಬಂದ್ಬಿಟ್ಟೆ. ಆವಾಗ ಅವಳು 3-4 ವರ್ಷ. ಸೊ ಬಂದ್ಬಿಟ್ಟೆ. ಬಂದಾದ್ಮೇಲೆ ನನ್ನ ಕೆರಿಯರ್ ಇಲ್ಲಿ ಬಂದಿದ ತಕ್ಷಣ ಪಾಯಿಂಟ್ ಪರಿಮಳ ಅದು ಇದು ಅಂತ ಬ್ಯುಸಿ ಆಗಿಬಿಟ್ಟೆ. ಇವ್ರಿಗೆ ನಾನು ಹೇಳ್ತಾ ಇದ್ದೆ, ಬಂದ್ಬಿಡಿ, ಇಲ್ಲಿ ನಮ್ಮ ಕೆರಿಯರ್ ಬಿಲ್ಡ್ ಮಾಡ್ಕೋಬೋದು ಬೆಂಗಳೂರಲ್ಲಿ, ಬಂದ್ಬಿಡಿ ಅಂದರೆ ಇವ್ರಿಗೆ ಒಂದು ಸೀರಿಯಲ್ನೆಲ್ಲ ನಂಬ್ಕೊಂಡೆಲ್ಲ ನಾನು ಬರೋಕ್ಕಾಗುತ್ತೆ, ಇಷ್ಟು ದೊಡ್ಡ ಕೆಲಸ ಎಲ್ಲ ಬಿಟ್ಬಿಟ್ಟು ಅನ್ನೋ. ಅವ್ರಿಗೆ ಆಗ ಟೈಮ್ ಕರೆಕ್ಟಾಗೆ ಅವರ ತಂದೆ ಹೋಗ್ಬಿಟ್ರು. ಆವಾಗ ಇವ್ರಿಗೆ ಅವ್ರ ತಂದೆ ಅಂದರೆ ತುಂಬ ಒಂದು ಪ್ರೇಮ. ಅಯ್ಯೋ ಇಷ್ಟೊಂದು ಇದ್ದು ಮಾಡಿ ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ, ಒಂದು ಕಷ್ಟ ಟೈಮಲ್ಲಿ ಅಪ್ಪ ಅಮ್ಮ ನೋಡೋಕ್ಕಾಗಲ್ಲ, ಹೋಗಿ ಅವ್ರ ಜೊತೆ ಮಾತಾಡ್ಕೊಳಕ್ಕಾಗಲ್ಲ, ಇದೆಲ್ಲ ಅವ್ರು ಒಂಥರ ರಿಯಲೈಸ್ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ಏನಕ್ಕೋಸ್ಕರ ಇದ್ದೀವಿ, ಯಾಕೆ ಬಂದ್ವಿ. ಆಮೇಲೆ ಅವರು ಒಂದು ಫೈನ್ ಡೇ ನಾನೆಲ್ಲ ಬಿಟ್ಬಿಡ್ತಾ ಇದ್ದೀನಿ, ಕೆಲಸ ಬಿಟ್ಟು ನಾನು ಅಲ್ಲೇ ಬಂದು ಟ್ರೈ ಮಾಡ್ತೀನಿ, ನೋಡ್ಕೊಳ್ಳೋಣ ಏನು ನಡೆಯುತ್ತೋ ನಡೀಲಿ ಅಂತ ಹೇಳಿ ಗ್ರೀನ್ ಕಾರ್ಡ್ ಎಲ್ಲ ಸರೆಂಡರ್ ಮಾಡಿ ಅವರು ಇದು ಮಾಡಿಬಿಟ್ಟು ಎಲ್ಲ ಫರ್ನಿಚರ್ಸ್ ಮನೆ ಎಲ್ಲ ಅದೆಲ್ಲ ಕೊಟ್ಬಿಟ್ಟು ಒಂದು ಫೈನ್ ಡೇ ಬಂದ್ಬಿಟ್ಟು ಬ್ಯಾಕ್ ಟು ಬೇಸಿಕ್. ನೀವು ಇಲ್ಲಿ ಬಂದಾಗ ಫುಲ್ ಬೇಸಿಕ್ ಇನ್ನ ಸ್ಟಾರ್ಟಿಂಗ್ ಝೀರೋ ಇಂದ ಸ್ಟಾರ್ಟ್. ಅಗೇನ್ ಐ ವಾಂಟ್ ಟು ಅಪ್ರಿಷಿಯೇಟ್ ಯು. ಅಂದರೆ ಒಂದು ಏಜಲ್ಲಿ ಅಂದರೆ ನಿಮ್ಮ ಟೀನ್ಸ್ ಅಂತ ಏನು ಹೇಳ್ತೀವಿ, ಇನ್ನೂ ಹೆಚ್ಚಾಗಿ ಓದು ಅಥವಾ ಫ್ರೆಂಡ್ಸ್ ಜೊತೆ ಸುತ್ತಾಟ ಇದು ಮಾಡಬೇಕಾಗಿರೋ ಏಜಲ್ಲಿ ಮನೆ ಜವಾಬ್ದಾರಿ ತಗೊಂಡ್ರಿ. ಇಲ್ಲೂ ಕೂಡ ಸಾರ್ ವಾಪಸ್ ಇಲ್ಲಿಗೆ ಬಂದಾಗ ಐ ಥಿಂಕ್ ಇಟ್ಸ್ ರಿಸೆಷನ್ ಟೈಮ್ ಅಂತ. ರಿಸೆಷನ್ ಟೈಮ್ ಹೌದು. ಸೊ ಅವಾಗ ಅಲ್ಲಿ ಇವ್ರಿಗೂ ಯಾವ್ದು ವರ್ಕ್ ಜಾಬ್ ಸೆಟ್ ಆಗಿರ್ಲಿಲ್ಲ. ಅಗೇನ್ ರೆಸ್ಪಾನ್ಸಿಬಿಲಿಟಿ ಆನ್ ಯುವರ್ ಶೋಲ್ಡರ್. ಸೊ ಹೆಣ್ಣನ್ನವಳನ್ನ ನದಿಗೆ ಹೋಲಿಸೋದು ತಪ್ಪೇ ಅಲ್ಲ. ಅವಳೆಲ್ಲ ಕಡೆಗೂ ಹಿಂಗೆ ಹರ್ಕೊಂಡು ಹೋಗ್ತಾ ಇರ್ತಾಳೆ. ಹ್ಯಾಟ್ಸ್ ಆಫ್. ನಿಜವಾಗ್ಲು ನೀವು ಇದನ್ನೆಲ್ಲ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ, ಎಲ್ಲೋ ನಮ್ಮ ಕಾರ್ಯಕ್ರಮ ನೋಡ್ತಿರೋ, ನಿಮ್ಮ ಸಂದರ್ಶನ ನೋಡ್ತಿರೋ ನಿಮ್ಮ ಅಭಿಮಾನಿಗಳಿಗೆ ನಾವು ಹಿಂಗೆ ಆಗ್ಬೋದಲ್ಲ ಅಂತ ಒಬ್ರು ಇದರಿಂದ ಇನ್ಸ್ಪೈರ್ ಆದ್ರು, ನಮ್ಮ ಈ ಶೋ ಮಾಡೋದಕ್ಕೆ ಸಾರ್ಥಕ. ಮಾಡಿದ ತಕ್ಷಣ 100 ಜನ ಬದಲಾಗಬೇಕು ಅಂತಲ್ಲ, ಒಬ್ರಿಗೆ ಅದು ಮನಸ್ಸಿಗೆ ತಟ್ಟಿದ್ರು ಸಾಕು. ಸೊ ಹ್ಯಾಟ್ಸ್ ಆಫ್ ನಿಮ್ಮ ಆ ಒಂದು ವಿಷನ್ಗೆ. ಅಂಡ್ ಪ್ರಶಾಂತಿನಿ ಮೇಡಮ್, ತುಂಬ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋಂಥ, ತುಂಬ ಎಕ್ಸ್ಪೆಕ್ಟೇಷನ್ ಇರೋಂಥ ಒಂದು ಸಿನಿಮಾ ರಾಮಂ ರಾಘವಂ ಅಂತ.
ಸಮುದ್ರಕಣಿ ಸರ್ ಕಾಂಬಿನೇಷನ್ ಅಲ್ಲಿ ಲೀಡ್ ರೋಲ್ ಆಗಿ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಸೈಮಲ್ಟೇನಿಯಸ್ಗೆ ತೆಲುಗು ತಮಿಳಲ್ಲಿ ರಿಲೀಸ್ ಆಗ್ತಾ ಇದೆ.